ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಸೀರೀಸ್ ಸೀಕ್ರೆಟ್ಸ್ ಆಫ್ ಶಿಲೇದಾರ್ಸ್. ಈ ಸೀರೀಸಲ್ಲಿ ಟೋಟಲ್ 6 ಎಪಿಸೋಡ್ಗಳಿವೆ. ಇಂಟ್ರಡಕ್ಷನ್ ಆಯಿತು, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಒಂದು ಫ್ಯಾಮಿಲಿ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಅದು ಕಹಲಾಪುರ್ 1996. ಆ ಕಾರಲ್ಲಿ ಗಂಡ ಹೆಂಡತಿ ಮತ್ತು ಅವರ ಮಗ ಇರ್ತಾನೆ. ಆ ಹುಡುಗನ ತಂದೆ ಆ ಹುಡುಗನಿಗೆ ಬಾಲಶಿವಾಜಿ ಕತೆ ಹೇಳ್ತಾ ಇರ್ತಾರೆ. ಆವಾಗ ಹಿಂದೆಯಿಂದ ಒಂದು ಲಾರಿ ಬಂದು ಇವರ ಕಾರಿಗೆ ಗುದಿಯುತ್ತೆ. ಇವರು ಹೇಗೋ ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಒಂದು ಬ್ರಿಡ್ಜ್ ಮೇಲೆ ಹೋಗುವಾಗ ಲಾರಿ ಗುದ್ದ ಫೋರ್ಸ್ಗೆ ಬ್ರಿಡ್ಜ್ ಮೇಲಿಂದ ನೀರೊಳಗೆ ಬೀಳ್ತಾರೆ. ಆ ಹುಡುಗ ಕಾರಿಂದ ಈಚೆ ಬರ್ತಾನೆ. ಅವರಪ್ಪ ಕಾರಿಂದ ಈಚೆ ಬರೋಕ್ಕೆ ಕಾರ್ ಗ್ಲಾಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾನೆ. ಅವನ ಬೆರಳಲ್ಲಿ ಒಂದು ಉಂಗುರ ಇರುತ್ತೆ. ಆ ಉಂಗುರನ ನೆನ್ಪಿಟ್ಕೊಳ್ಳಿ. ಆದರೆ ಈಚೆ ಬರೋಕ್ಕಾಗದೆ ಸತ್ತೋಗ್ತಾನೆ. ಆ ಹುಡುಗನ ತಾಯಿ ಕೂಡ ಸತ್ತೋಗ್ತಾರೆ. ಇವಾಗ ಪ್ರೆಸೆಂಟಲ್ಲಿ ರಾಯ್ಗಢನ ತೋರಿಸ್ತಾರೆ. ಅಲ್ಲಿ ನಮಗೆ ಇಬ್ಬರು ಹುಡುಗರನ್ನ ತೋರಿಸ್ತಾರೆ. ಅವರಿಬ್ಬರು ಅಣ್ಣ ತಮ್ಮ ಒಂದು ದೊಡ್ಡ ಬೆಟ್ಟ ಹತ್ತುತ್ತಾ ಇರ್ತಾರೆ. ತಮ್ಮನ ಹೆಸರು ಆದಿ, ಅಣ್ಣನ ಹೆಸರು ರವಿ. ರವಿಯ ತಂದೆ ತಾಯಿನೇ ನೀರಲ್ಲಿ ಮುಳುಗಿ ಸತ್ತಿದ್ದು. ಅವ್ರ ತಂದೆ ತಾಯಿ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಇವ್ರ ಕತೆ ನೋಡೋಣ. ಇಬ್ಬರು 350 ವರ್ಷದ ಹಿಂದೆ ಶಿವಾಜಿ ಮತ್ತು ಅವನ ಸೈನಿಕರು ಯಾವುದೇ ಸಹಾಯವಿಲ್ಲದೆ ಹತ್ತಿದ ಬೆಟ್ಟನ ಇವಾಗ ಇವರು ಹಗ್ಗ ಕಟ್ಕೊಂಡು ಹತ್ತುತ್ತಾ ಇರ್ತಾರೆ. ಆದರೆ ಆದಿಗೆ ಭಯ. ಆ ಭಯದಿಂದಾನೇ ಇನ್ನೇನು ಕೆಳಗೆ ಬೀಳಬೇಕು. ರವಿ ಅವನು ಕೆಳಗೆ ಬೀಳದಾಗೆ ನೋಡ್ಕೋತಾನೆ. ಆಮೇಲೆ ಬೆಟ್ಟ ಹತ್ತಿ ಮೇಲೆ ಹೋಗ್ತಾರೆ. ಆವಾಗ ರವಿಗೆ ಪ್ರಿಯಾ ಅನ್ನೋ ಹುಡುಗಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಸಂಜೆ ಪಾರ್ಟಿಗೆ ಇನ್ವೈಟ್ ಮಾಡ್ತಾಳೆ. ಆ ಹುಡುಗಿನ ನೋಡೋಕ್ಕೆ ಆದಿ ಕೂಡ ರವಿ ಜೊತೆ ಹೋಗಬೇಕು ಅಂತ ಅನ್ಕೋತಾನೆ. ಆಮೇಲೆ ಇಬ್ಬರು ರಾಯಗಢ ಕೋಟೆಗೆ ಹೋಗ್ತಾರೆ. ಅದು ಶಿವಾಜಿಯ ಕೋಟೆ. ಅದ್ರ ಬಗ್ಗೆ ವಿಡಿಯೋ ಮಾಡಿ ರವಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾನೆ. ಆ ವಿಡಿಯೋನ ಒಬ್ಬ ಜಡ್ಜ್ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಆ ಜಡ್ಜ್ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಶ್ನಿಕ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತಾನೆ. ಆವಾಗ ಪ್ರಶ್ನಿಕ್ ಜಡ್ಜ್ಗೆ ಇಲ್ಲಿ ಮೀಟ್ ಮಾಡೋ ರಿಸ್ಕ್ ಯಾಕೆ ತಗೋತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಜಡ್ಜ್, ನನ್ನ ಹತ್ರ ಬರೀ 6 ಮಂತ್ಸ್ ಇದೆ, ನನಗೆ ಕ್ಯಾನ್ಸರ್ ಇದೆ. ಇಷ್ಟು ದಿನ ನಾನು ಬೇರೆಯವ್ರ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡ್ತಿದ್ದೆ. ಇವಾಗ ಶಿಲೇದಾರ್ ವಾರಸುದಾರನಿಗೆ ನಿಜ ಹೇಳೋ ಸಮಯ. ಇನ್ಮೇಲಿಂದ ಇದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾ ಹೋಗುವಾಗ ನೀರಿನಲ್ಲಿ ಕಾಣಿಸೋ ಸೂರ್ಯನಿಗೆ ಕೈ ಮುಗ್ದು ಹೋಗು ಅಂತ ಹೇಳಿ ಜಡ್ಜ್ ಅಲ್ಲಿಂದ ಹೋಗ್ತಾನೆ. ಪ್ರಶ್ನಿಕ್ ದೇವಸ್ಥಾನದ ಪಕ್ಕ ಇರುವ ಮಡಕೆಯಲ್ಲಿ ಕೈ ಹಾಕಿ ಒಂದು ಕೀ ತೆಗೆದುಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಮುಂಬೈನ ರಾಜಭವನ್ ತೋರಿಸ್ತಾನೆ. ಅಲ್ಲಿ ಗವರ್ನರ್ಗೆ ಪ್ರಭು ಅನ್ನೋ ರೌಡಿ ಕಾಲ್ ಮಾಡಿ, ನಾನು ಜಡ್ಜ್ ಮೇಲೆ ಕಣ್ಣಿಟ್ಟಿದ್ದೀನಿ, ಆದರೆ ಅನುಮಾನ ಪಡೋ ಹಾಗೆ ಆ ಜಡ್ಜ್ ಏನೂ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಗವರ್ನರ್, ಆ ಜಡ್ಜ್ ಹತ್ರ ಇರೋದು 6 ತಿಂಗಳು ಅಷ್ಟೇ, ಪಕ್ಕ ಏನಾದರೂ ಮಾಡೇ ಮಾಡ್ತಾನೆ, ಅವ್ನು ಹಿಂದೆನೇ ಇರು ಅಂತ ಹೇಳ್ತಾನೆ. ಈ ಕಡೆ ರವಿ ಮತ್ತು ಆದಿ ಸಂಜೆ ಪ್ರಿಯಾ ಇನ್ವೈಟ್ ಮಾಡಿದ್ದ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಜಡ್ಜ್ ಶಿವಾಜಿ ಬಗ್ಗೆ ಬರೆದಿರೋ ಒಂದು ಬುಕ್ ಲಾಂಚ್ ಇರುತ್ತೆ. ಜಡ್ಜ್ ಆ ಬುಕ್ ಬಗ್ಗೆ ಮಾತಾಡೋಕ್ಕೆ ಹೋದಾಗ ಏನೋ ಪ್ರಾಬ್ಲಮ್ ಆಗಿ ಅಲ್ಲೇ ಬೀಳ್ತಾರೆ. ಆವಾಗ ರವಿ ಓಡ್ ಬಂದು ಅವ್ರ ಪಲ್ಸ್ ಚೆಕ್ ಮಾಡ್ತಾನೆ. ಆವಾಗಲೇ ನಮಗೆ ಗೊತ್ತಾಗೋದು ರವಿ ಒಬ್ಬ ಡಾಕ್ಟರ್ ಅಂತ. ರವಿ ಪಲ್ಸ್ ಚೆಕ್ ಮಾಡೋ ಟೈಮಲ್ಲಿ ಜಡ್ಜ್ ಕೈಯಲ್ಲಿ ಇರೋ ಉಂಗುರ ಅಬ್ಸರ್ವ್ ಮಾಡ್ತಾನೆ. ಅದೇ ಥರ ಉಂಗುರ ರವಿ ತಂದೆ ಸಾಯುವಾಗ ಅವ್ರ ಕೈಯಲ್ಲೂ ಇತ್ತು. ರವಿಗೆ ಸ್ವಲ್ಪ ಅನುಮಾನ ಶುರು ಆಗುತ್ತೆ. ಜಡ್ಜ್ಗೆ ಮಾತ್ರೆ ಕೊಟ್ಟು ಅಲ್ಲೇ ಕೂರಿಸಿ ಮನೆಗೆ ಹೋಗುವಾಗ ಪ್ರಿಯಾ ಬಂದು, ನೀವು ಹೆಲ್ಪ್ ಮಾಡಿದ್ದಕ್ಕೆ ಜಡ್ಜ್ ಅವರು ಸೈನ್ ಮಾಡಿರೋ ಬುಕ್ ಕೊಡೋಕೆ ಹೇಳಿದ್ದಾರೆ ಅಂತ ಜಡ್ಜ್ ಬರೆದಿದ್ದ ಬುಕ್ ಕೊಡ್ತಾಳೆ. ಅದರಲ್ಲಿ ಜಡ್ಜ್ ನೈಟ್ ಪುಣೆ ಸೆಷನ್ ಕೋರ್ಟಲ್ಲಿ ಮೀಟ್ ಮಾಡಬೇಕು ಅಂತ ಬರೆದಿರ್ತಾನೆ. ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ಗೊತ್ತಾಗೋದು ಜಡ್ಜೆ ಪ್ರಿಯಾ ಕೈಲಿ ರವಿಗೆ ಕಾಲ್ ಮಾಡಿಸಿ ಅವನು ಪಾರ್ಟಿಗೆ ಬರೋ ಹಾಗೆ ಮಾಡಿರೋದು ಅಂತ. ಆ ಪಾರ್ಟಿಲಿ ಪ್ರಭು ಕಡೆ ಇಬ್ಬರು ಹುಡುಗರು ಜಡ್ಜ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ನಮಗೆ ಮತ್ತೆ ಗವರ್ನರ್ನ ತೋರಿಸ್ತಾನೆ. ಅವರ ಮನೆಯಲ್ಲಿ ಏನೋ ಪೂಜೆ ನಡೀತಾ ಇರುತ್ತೆ. ಗವರ್ನರ್ ಬಂದು ಒಂದು ಪೆಟ್ಟಿಗೆಯಿಂದ ಮುದ್ರೆ ಕೊಟ್ಟು ಪೂಜಾರಿ ಹತ್ರ, ಈ ಸಲ ನನ್ನ ಪೂರ್ವಜರು ಬರ್ತಾರೆ ಅಲ್ವಾ, ಅವರು ಈ ಸಲ ಬರಲೇಬೇಕು, ಮತ್ತು ಆ ನಿಧಿ ಎಲ್ಲಿದೆ ಅಂತ ಹೇಳಲೇಬೇಕು, ಅಲ್ಲಿವರೆಗೂ ನೀವ್ಯಾರು ಮನೆಗೆ ಹೋಗೋ ಹಾಗಿಲ್ಲ ಅಂತ ಹೇಳ್ತಾನೆ. ಜೊತೆಗೆ ಗವರ್ನರ್ ವಿಜಯನಗರದ ಮನೆತನದವನು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಈ ಕಡೆ ರವಿ ಜಡ್ಜ್ನ ಮೀಟ್ ಮಾಡೋಕ್ಕೆ ಕೋರ್ಟ್ಗೆ ಹೋಗ್ತಾನೆ. ಜಡ್ಜ್ನ ಅಬ್ಸರ್ವ್ ಮಾಡ್ತಿದ್ದ ಪ್ರಭು ಕಡೆ ಹುಡುಗರು ಅವನಿಗೆ ಕಾಲ್ ಮಾಡಿ ಡಾಕ್ಟರ್ ರವಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭು, ಈ ಟೈಮಲ್ಲಿ ಚೆಕಪ್ ಮಾಡೋಕ್ಕಂತೂ ಬಂದಿರಲ್ಲ, ಜಡ್ಜ್ ಏನೋ ಮಾಡ್ತಿದ್ದಾನೆ, ನಾನು ಅಲ್ಲಿಗೆ ಬರ್ತೀನಿ, ನೀವು ಜಡ್ಜ್ ಮೇಲೆ ಕಣ್ಣಿಟ್ಟಿರಿ ಅಂತ ಹೇಳ್ತಾನೆ. ರವಿ ಜಡ್ಜ್ ಆಫೀಸ್ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಮೊದಲಿಗೆ ಆ ಉಂಗುರದ ಬಗ್ಗೆ ಕೇಳ್ತಾನೆ. ಆವಾಗ ಜಡ್ಜ್ ರವಿಗೆ, ಶಿಲೇದಾರರ ಒಂದು ಸೀಕ್ರೆಟ್ ಸೊಸೈಟಿ ಇದೆ, ಇವಾಗ ಅದರಲ್ಲಿ ತುಂಬ ಜನ ಬದುಕಿಲ್ಲ, ಆ ಸೊಸೈಟಿಯಲ್ಲಿರೋರ ಬಳಿ ಇದೇ ರೀತಿ ಉಂಗುರ ಇದೆ ಅಂತ ಹೇಳ್ತಾ ಅವನಿಗೆ ಅವನ ತಂದೆ ಮತ್ತು ಜಡ್ಜ್ ಒಟ್ಟಿಗೆ ಇರೋ ಫೋಟೋ ತೋರಿಸಿ, ನಾನು ಮತ್ತು ನಿನ್ನ ತಂದೆ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ, ನಿನ್ನ ತಂದೆ ಸತ್ತಾಗಿನಿಂದ ನಿನ್ನ ತಂದೆ ಮಾಡ್ತಿದ್ದ ಕೆಲಸ ನಾನು ಮಾಡ್ತಿದ್ದೀನಿ, ಅದೃಷ್ಟ ಅನ್ನೋ ಹಾಗೆ ನೀನು ಬದುಕೊಳ್ದೆ, ನಿನ್ನ ನಾವೇ ಆ ಭಟ್ ಫ್ಯಾಮಿಲಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದು, ಅವರಿಗೆ ಈ ಸೀಕ್ರೆಟ್ ಸೊಸೈಟಿ ಬಗ್ಗೆ ಏನೂ ಗೊತ್ತಿಲ್ಲ, ಇವಾಗ ನನ್ನ ಟೈಮ್ ಮುಗಿತಾ ಬಂತು, ನಿನ್ನ ತಂದೆ ಕೆಲಸನ ನೀನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಇದರಿಂದ ನಮಗೆ ಗೊತ್ತಾಗೋದು ಆದಿ ಮತ್ತು ರವಿ ನಿಜವಾದ ಅಣ್ಣ ತಮ್ಮ ಅಲ್ಲ, ರವಿ ಆದಿಗೆ ಅಡಾಪ್ಟೆಡ್ ಬ್ರದರ್ ಅಂತ. ಜಡ್ಜ್ ಹೇಳಿದ್ನ ಕೇಳಿ ರವಿ ಏನು ಕೆಲಸ ಅಂತ ಕೇಳ್ತಾನೆ. ಅದಕ್ಕೆ ಜಡ್ಜ್ ನಿಧಿನ ಕಾಪಾಡೋ ಕೆಲಸ, ಛತ್ರಪತಿ ಶಿವಾಜಿ ಮಹಾರಾಜರ ನಿಧಿ ಕಾಪಾಡೋ ಕೆಲಸ ಅಂತ ಹೇಳ್ತಾನೆ. ಅದಕ್ಕೆ ರವಿ ನಗಾಡ್ತಾ, ಇದನ್ನೆಲ್ಲ ನೀವು ನಂಬ್ತೀರಾ, ಆ ನಿಧಿ ಇದ್ದಿದ್ರೆ 350 ವರ್ಷದಿಂದ ಯಾರಿಗೂ ಯಾಕೆ ಸಿಕ್ಕಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಜಡ್ಜ್, ಆ ನಿಧಿ ಇರೋದು ಸುಳ್ಳಾಗಿದ್ರೆ ನಿನ್ನ ತಂದೆನ ಯಾಕೆ ಕೊಲೆ ಮಾಡ್ತಿದ್ರು ಅಂತ ಹೇಳುವಾಗ ಡೋರ್ ನಾಕ್ ಆಗುತ್ತೆ. ಜಡ್ಜ್ ಹೋಗಿ ಡೋರ್ ಓಪನ್ ಮಾಡ್ತಾನೆ. ಪ್ರಭು ಕಡೆ ಹುಡುಗರು ಎಲೆಕ್ಟ್ರಿಷಿಯನ್ಸ್ ಥರ ನಾಟಕ ಆಡಿಕೊಂಡು ರೂಮ್ ಒಳಗೆ ಬರ್ತಾರೆ. ಜಡ್ಜ್ಗೆ ಡೌಟ್ ಬಂದು ರವಿನ ಅಲ್ಲಿಂದ ಕಳಿಸ್ತಾನೆ. ಹೋಗೋವಾಗ ರವಿಗೆ ಒಂದು ಬುಕ್ ಕೊಟ್ಟು ಕಳಿಸ್ತಾನೆ. ರವಿ ಅಲ್ಲಿಂದ ಹೋಗುವಷ್ಟರಲ್ಲಿ ಪ್ರಭು ಅಲ್ಲಿಗೆ ಬಂದಿರ್ತಾನೆ. ಪ್ರಭು ಮಿನಿಸ್ಟರ್ಗೆ ಕಾಲ್ ಮಾಡಿ ಡಾಕ್ಟರ್ ರವಿ ಭಟ್ ಬಂದು ಜಡ್ಜ್ನ ಮೀಟ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಜಡ್ಜ್, ಇವಾಗ ನಮಗೆ ಟೈಮ್ ಇಲ್ಲ, ನೀನೇ ಜಡ್ಜ್ ಹತ್ರ ಹೋಗಿ ಏನು ಪ್ಲಾನ್ ಮಾಡಿದ್ದಾನೆ ಅಂತ ಕೇಳು, ಬಾಯ್ ಬಿಡಲಿಲ್ಲ ಅಂದರೆ ಬಾಯ್ ಬಿಡಿಸು ಅಂತ ಹೇಳ್ತಾನೆ. ಜಡ್ಜ್ ರೂಮ್ಗೆ ಬಂದಿದ್ದ ಪ್ರಭು ಕಡೆ ಹುಡುಗರಿಂದ ತಪ್ಪಿಸ್ಕೊಂಡು ಬರ್ತಾನೆ. ಆದರೆ ಪ್ರಭು ಕೈಲಿ ಸಿಕ್ಕಿ ಬೀಳ್ತಾನೆ.
ಮಾರನೇ ದಿನ ರವಿ ಮನೆಗೆ ಪೊಲೀಸ್ ಬಂದು ರವಿನ ಜಡ್ಜ್ನ ಕೊಲೆ ಮಾಡಿರೋ ಕೇಸಲ್ಲಿ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅಂದರೆ ಪ್ರಭು ಜಡ್ಜ್ನ ಸಾಯಿಸಿಬಿಟ್ಟಿದ್ದಾನೆ ಅಂತ ಅರ್ಥ. ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಇವಾಗ ಎಪಿಸೋಡ್ 2 ಕತೆ ನೋಡೋಣ. ಇವಾಗ ಪೊಲೀಸ್ ಅವನ ಹೆಸರು ಮಿತ್ರ ಅಂತ ಅವನು ರವಿನ ಕೂರಿಸ್ಕೊಂಡು ಅವನಿಗೆ ರವಿ ಒಳಗಡೆ ಹೋಗಿರೋ ಮತ್ತು ಹೊರಗಡೆ ಬಂದಿರೋ CCTV ಫೂಟೇಜಸ್ ತೋರಿಸಿ ರವಿನೇ ಜಡ್ಜ್ನ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ರವಿ ಇದರಲ್ಲಿ ಜಡ್ಜ್ ರೂಮ್ಗೆ ಬಂದಿದ್ದ ಇಬ್ಬರು ಎಲೆಕ್ಟ್ರಿಷಿಯನ್ಸ್ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಅವರೇ ಕೊಲೆ ಮಾಡಿರ್ಬೋದು ಅಂತ ಪೊಲೀಸ್ ಮಿತ್ರಾಗೆ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜಡ್ಜ್ನ ಅಸಿಸ್ಟೆಂಟ್ ಪ್ರಿಯಾ ಬರ್ತಾಳೆ. ಅವಳು ಕೂಡ ಒಬ್ಬಳು ಲಾಯರ್. ಅವಳು ಬಂದಮೇಲೆ ರವಿ ಮಿತ್ರಾಗೆ ನಾನು 9 ಗಂಟೆಗೆ ಜಡ್ಜ್ ಚೇಂಬರಿಂದ ಈಚೆ ಬಂದೆ, ನೀವು ಹೇಳೋ ಪ್ರಕಾರ ನಾನೇ ಕೊಲೆ ಮಾಡಿದರೆ ಜಡ್ಜ್ ಹೇಗೆ ನನಗೆ 9:00ವರೆಗೆ ಮೆಸೇಜ್ ಕಳಿಸ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ ಮಿತ್ರಾಗೆ ನೀವು ಜಸ್ಟ್ CCTV ಫೂಟೇಜ್ ಇಟ್ಕೊಂಡು ಈ ರೀತಿ ಅರೆಸ್ಟ್ ಮಾಡೋ ಆಗಿಲ್ಲ, CCTVನ ಯಾರಾದರೂ ಟ್ಯಾಂಪರ್ ಮಾಡಿರ್ಬೋದು ಅಲ್ವಾ ಅಂತ ಹೇಳಿ ರವಿ ಮತ್ತೆ ಆ ದಿನ ಪೊಲೀಸ್ ಸ್ಟೇಷನಿಂದ ಈಚೆ ಕರ್ಕೊಂಡು ಬರ್ತಾಳೆ. ಈಚೆ ಬಂದು ರವಿಗೆ ಜಡ್ಜ್ ಹತ್ರ ಬರೀ 6 ತಿಂಗಳಿತ್ತು ಅಷ್ಟೇ, ಇವಾಗ ಯಾಕೆ ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಕೇಳ್ತಾಳೆ. ಆವಾಗ ರವಿ ಜಡ್ಜ್ ಹತ್ರ ಟೈಮ್ ಇಲ್ಲದೆ ಇರೋದಕ್ಕೆ ನನಗೆ ಶಿಲೇದಾರ್ಸ್ ಮತ್ತು ಶಿವಾಜಿಯ ಖಜಾನೆ ಬಗ್ಗೆ ಹೇಳಿರೋದು ಅಂತ ಗೊತ್ತಾಗಿ ಪ್ರಿಯಾ ಮತ್ತು ಆದಿಗೆ ಜಡ್ಜ್ ಹೇಳಿದ್ನ ಹೇಳ್ತಾನೆ. ಇವಾಗ ಆ ಖಜಾನೆಗೋಸ್ಕರ ಜಡ್ಜ್ನ ಕೊಲೆ ಮಾಡಿರೋದು ಅಂತ ಗೊತ್ತಾಗಿ ಆ ಖಜಾನೆನ ಹುಡುಕಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಆದರೆ ಹೇಗೆ ಹುಡುಕೋದು ಅಂತ ತಲೆ ಕೆಡುತ್ತೆ. ಆವಾಗ ಜಡ್ಜ್ ಸಾಯೋ ಮುಂಚೆ ರವಿಗೆ ಕಳಿಸಿದ್ದ ಮೆಸೇಜ್ ನೋಡ್ತಾರೆ. ಅದರಲ್ಲಿ ಮಧ್ಯ ಮಧ್ಯ ಒಂದೊಂದು ಅಪ್ಪರ್ ಕೇಸ್ ಯೂಸ್ ಮಾಡಿರ್ತಾರೆ. ಅದನ್ನೆಲ್ಲ ಕಂಬೈನ್ ಮಾಡಿ ನೋಡಿದಾಗ ಅದು ಚೇಂಬರ್ ಅಂತ ಸ್ಪೆಲ್ ಆಗುತ್ತೆ. ಸೊ ಜಡ್ಜ್ ಚೇಂಬರಲ್ಲಿ ಏನೋ ಕ್ಲೂ ಇದೆ ಅಂತ ಗೊತ್ತಾಗಿ ಜಡ್ಜ್ ಚೇಂಬರ್ಗೆ ಹೋಗಬೇಕು ಅನ್ಕೋತಾರೆ. ಅದು ಪೊಲೀಸ್ಗೆ ಗೊತ್ತಾಗದ ಹಾಗೆ ಇವ್ರನ್ನ ಗವರ್ನರ್ ಚೇಲ ಪ್ರಭು ಫಾಲೋ ಮಾಡ್ತಾ ಇರ್ತಾನೆ. ಇವರೆಲ್ಲ ಕೋರ್ಟ್ಗೆ ಹೋಗ್ತಾರೆ. ಪ್ರಭು ಕೂಡ ಫಾಲೋ ಮಾಡ್ತಾ ಕೋರ್ಟ್ಗೆ ಹೋಗ್ತಾನೆ. ರವಿ ಆ ದಿನ ಕಾರಲ್ಲೇ ಇದ್ದು ಯಾರಾದರೂ ಬಂದರೆ ಕಾಲ್ ಮಾಡೋಕೆ ಹೇಳಿ ಪ್ರಿಯಾ ಜೊತೆ ಕೋರ್ಟ್ ಒಳಗೆ ಹೋಗ್ತಾನೆ. ಪ್ರಿಯಾ ಒಬ್ಳು ಲಾಯರ್ ಆಗಿದ್ದರಿಂದ ಈಸಿಯಾಗಿ ಜಡ್ಜ್ ಚೇಂಬರ್ಗೆ ಹೋಗ್ತಾರೆ. ಆದರೆ ಅವರಿಗೆ ಅಲ್ಲಿ ಏನು ಹುಡುಕಬೇಕು ಅಂತ ಗೊತ್ತಾಗಲ್ಲ. ಆವಾಗ ಮತ್ತೆ ಮೆಸೇಜ್ ನೋಡ್ತಾರೆ. ಅದರಲ್ಲಿ ಕರೇಜ್, ಕಾನ್ಫಿಡೆನ್ಸ್, ಪ್ರೈಡ್ ಮತ್ತು ಪವರ್ ಅನ್ನೋ ವರ್ಡಲ್ಲಿ ಮಾತ್ರ ಅಪ್ಪರ್ ಕೇಸ್ ಇರೋದ್ರಿಂದ ಆ ವರ್ಡ್ನ ಹೋಲೋ ಸಿಂಬಲ್ ಹುಡುಕ್ತಾರೆ. ಮೊದಲು ಶಿವಾಜಿ ಇರ್ಬೋದು ಅನ್ಕೋತಾರೆ. ಆಮೇಲೆ ಅವರಿಗೆ ಶಿವಾಜಿ ಎಲ್ಲ ಅಶೋಕ ಸ್ತಂಭ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಈಚೆ ಪ್ರಭು ಅವನ ಕಡೆ ಹುಡುಗರಿಗೆ ಫೋನ್ ಮಾಡಿ ಬರೋಕೆ ಹೇಳ್ತಾನೆ. ಅವರು ಜಡ್ಜ್ ಚೇಂಬರಲ್ಲಿ ಬಗ್ಗಿಟ್ಟಿರ್ತಾರೆ. ಅದರಿಂದ ಪ್ರಿಯಾ ಮತ್ತು ರವಿ ಮಾತಾಡ್ತಾ ಇರೋದು ಇವರಿಗೆ ಕೇಳಿಸ್ತಾ ಇರುತ್ತೆ. ಅವರು ಅಶೋಕ ಸ್ತಂಭ ಅಂದಿದ್ದು ಕೂಡ ಕೇಳಿಸಿರುತ್ತೆ. ಆಮೇಲೆ ಪ್ರಭು ನಾನೇ ಡೈರೆಕ್ಟಾಗಿ ಹೋಗಿ ನೋಡ್ತೀನಿ ಅಂತ ವ್ಯಾನ್ ಎಳಿತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಪೊಲೀಸ್ ಮಿತ್ರ ಮತ್ತು ಕಾನ್ಸ್ಟೇಬಲ್ಸ್ ಬರ್ತಾರೆ. ಮಿತ್ರ ಎಲೆಕ್ಟ್ರಿಷಿಯನ್ಸ್ದು ವ್ಯಾನ್ ನೋಡಿ ಅಲ್ಲಿಗೆ ಚೆಕ್ ಮಾಡೋಕ್ಕೆ ಬರ್ತಾನೆ. ಮತ್ತು ಕಾನ್ಸ್ಟೇಬಲ್ಸ್ಗೆ ಜಡ್ಜ್ ಚೇಂಬರ್ಗೆ ಹೋಗೋಕ್ಕೆ ಹೇಳ್ತಾನೆ. ಇದನ್ನ ಕಾರಲ್ಲಿದ್ದ ಆದಿ ರವಿಗೆ ಕಾಲ್ ಮಾಡಿ ಹೇಳ್ತಾನೆ. ಮಿತ್ರ ವ್ಯಾನ್ ಚೆಕ್ ಮಾಡೋಕ್ಕೆ ಹೋದಾಗ ಪ್ರಭು ಬಂದು ಸರ್ ನಂದೇ ವ್ಯಾನು, ನಾನು ವ್ಯಾನ್ ಡ್ರೈವರ್, 2 ಡೇಸಿಂದ ಕೋರ್ಟಲ್ಲಿ ವೈರ್ ರಿಪೇರಿ ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಷಿಯನ್ಸ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಿತ್ರ ವ್ಯಾನ್ ಡೋರ್ ಓಪನ್ ಮಾಡೋಕ್ಕೆ ಹೇಳ್ತಾನೆ. ವ್ಯಾನ್ ಒಳಗೆ ಪ್ರಭು ಕಡೆ ಹುಡುಗರು ಗನ್ ಹಿಡ್ಕೊಂಡು ಶೂಟ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಚೇಂಬರಲ್ಲಿ ರವಿ ಮತ್ತು ಪ್ರಿಯಾ ಅಶೋಕ ಸ್ತಂಭದಲ್ಲಿ ಇರೋ ಧರ್ಮಚಕ್ರ ತಿರುಗಿಸ್ತಾರೆ. ಆವಾಗ ಸ್ತಂಭದಲ್ಲಿರೋ ಒಂದು ಡ್ರಾರ್ ಓಪನ್ ಆಗುತ್ತೆ. ಅದರಲ್ಲಿ ಒಂದು ವಸ್ತು ಇರುತ್ತೆ. ಅದು ಖಜಾನೆ ಓಪನ್ ಮಾಡೋಕ್ಕೆ ತುಂಬ ದೊಡ್ಡ ಇರುತ್ತೆ. ಅದೇ ಥರ ವಸ್ತು ರವಿ ಅವರ ಅಪ್ಪ ಸಾಯೋ ಮುಂಚೆ ಅವ್ರ ಹತ್ರನೂ ಇರೋದನ್ನ ನೋಡಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಾನ್ಸ್ಟೇಬಲ್ ಬಂದು ಡೋರ್ ಬಡಿತಾರೆ. ಯಾರೋ ಒಳಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡಿರೋದು ಗೊತ್ತಾಗಿ ಕಾನ್ಸ್ಟೇಬಲ್ ಮಿತ್ರನ ಕೂಗ್ತಾರೆ. ಮಿತ್ರ ಪ್ರಭುನ ಅಲ್ಲೇ ಬಿಟ್ಟು ಚೇಂಬರ್ ಹತ್ರ ಬರ್ತಾನೆ. ಅಷ್ಟರಲ್ಲಿ ರವಿ ಮತ್ತು ಪ್ರಿಯಾ ಕಿಟಕಿಯಿಂದ ಜಂಪ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದನ್ನ ಮಿತ್ರ ನೋಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಪ್ರತಾಪ್ ಚಂದ್ರ ರಾವ್ ಅನ್ನೋರಿಗೆ ಶಿವಾಜಿ ಬಗ್ಗೆ ತುಂಬ ಸ್ಟಡೀಸ್ ಮಾಡಿರೋದಕ್ಕೆ ಒಂದು ಸನ್ಮಾನ ಸಭೆ ಇರುತ್ತೆ. ಅಲ್ಲಿ ಗವರ್ನರ್ ಕೂಡ ಇರ್ತಾನೆ. ಅಲ್ಲಿಗೆ ಪ್ರತಾಪ್ ಚಂದ್ರ ರಾವ್ ಬಂದು ನಾನು ಶಿವಾಜಿ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಅಷ್ಟೇ, ಶಿವಾಜಿಯ ಸಿಂಹಾಸನನ ಮತ್ತೆ ಇಂಡಿಯಾಗೆ ತಂದು ಅದನ್ನ ಸುರಕ್ಷಿತವಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಕನಸು, ಅದು ಈಡೇರೋದ ಮೇಲೆ ನಾನು ಈ ಪುರಸ್ಕಾರ ಸ್ವೀಕರಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವಾಗ ಪ್ರಿಯಾ, ಆದಿ ಮತ್ತು ರವಿ ಪೊಲೀಸಿಂದ ತಪ್ಪಿಸ್ಕೊಂಡು ಒಂದು ಡಾಬಾದಲ್ಲಿ ಕೂತಿರ್ತಾರೆ. ಆವಾಗ ಚೇಂಬರಲ್ಲಿ ಸಿಕ್ಕಿದ್ದ ಕೀ ಜೊತೆ ಒಂದು ಪೇಪರ್ ಸಿಕ್ಕಿದೆ ಅಂತ ಪ್ರಿಯಾ ಒಂದು ಪೇಪರ್ನ ರವಿಗೆ ಕೊಡ್ತಾಳೆ. ಅದು ಬ್ಲ್ಯಾಂಕ್ ಆಗಿರುತ್ತೆ, ಅದರಲ್ಲಿ ಏನೂ ಇರಲ್ಲ. ಆವಾಗ ಟೀಯಿಂದ ಹೊಗೆ ಪೇಪರ್ಗೆ ಟಚ್ ಆದಾಗ ಅದರಲ್ಲಿ ನಂಬರ್ಸ್ ಇರೋದು ಗೊತ್ತಾಗುತ್ತೆ. ಅದನ್ನ ಇನ್ವಿಸಿಬಲ್ ಲಿಂಕಿಂದ ಬರೆದಿರ್ತಾರೆ. ಆ ನಂಬರ್ಸ್ ಒಂದು ಜಾಗದ ಕೋಆರ್ಡಿನೇಟ್ಸ್ ಆಗಿರುತ್ತೆ. ಆದಿ ಫೋನಲ್ಲಿ ಚೆಕ್ ಮಾಡಿ ಆ ಕೋಆರ್ಡಿನೇಟ್ಸ್ನ ಲೊಕೇಶನ್ ಇರೋದು ಮುಂಬೈನ ಚೋರ್ ಬಜಾರಲ್ಲಿ. ಸೊ ಇವಾಗ ಎಲ್ಲರೂ ಚೋರ್ ಬಜಾರ್ಗೆ ಹೋಗಬೇಕು ಅಂತ ಅನ್ಕೋತಾರೆ. ಆದರೆ ಅವ್ರ ಕಾರ್ ನಂಬರ್ಸ್ ಹಿಡ್ಕೊಂಡು ಇನ್ಸ್ಪೆಕ್ಟರ್ ಮಿತ್ರ ಟ್ರ್ಯಾಕ್ ಮಾಡ್ತಾನೆ ಅಂತ ಕಾರಲ್ಲೇ ಬಿಟ್ಟು ಬಸ್ಸಲ್ಲೇ ಹೋಗ್ತಾರೆ. ಎಲ್ಲರೂ ಚೋರ್ ಬಜಾರ್ಗೆ ಹೋಗ್ತಾರೆ. ಅಲ್ಲಿ ಜಡ್ಜ್ ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ದ ಪ್ರಶ್ನಿಕ್ದು ಒಂದು ಶಾಪ್ ಇರುತ್ತೆ. ಅವನು ಜಡ್ಜ್ ಕೊಲೆ ವಿಷಯನ ಪೇಪರಲ್ಲಿ ನೋಡಿ ಶಾಪ್ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರವಿ, ಆದಿ ಮತ್ತು ಪ್ರಿಯಾ ಬಂದು ಡೋರ್ ಬಡಿತಾರೆ. ಆದರೆ ಪ್ರಶ್ನಿಕ್ ನಾಳೆ ಬನ್ನಿ ಶಾಪ್ ಕ್ಲೋಸ್ ಆಗಿದೆ ಅಂತಾನೆ. ಆವಾಗ ರವಿ ನಿನಗೆ ಧೈರ್ಯ ಬೇಕು ಅಂದರೆ ನಿನ್ನ ಕರ್ತವ್ಯನ ನೀನು ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಜಡ್ಜ್ ಪಾರ್ಟಿಲಿ ರವಿಗೆ ಹೇಳಿರ್ತಾನೆ. ಇದನ್ನ ಕೇಳಿ ಪ್ರಶ್ನಿಕ್ ಡೋರ್ ಓಪನ್ ಮಾಡಿ ನಿಮ್ಮನ್ನ ಯಾರೂ ಫಾಲೋ ಮಾಡಿಲ್ಲ ತಾನೆ ಅಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಭು ಮತ್ತು ಅವನ ಹುಡುಗರು ಬರ್ತಾರೆ. ರವಿ, ಆದಿ ಎಲ್ಲರೂ ಹಿಂದೆ ಡೋರಿಂದ ಓಡೋಗ್ತಾರೆ. ರವಿ ಒಂದು ಕಡೆ ಓಡೋಗ್ತಾನೆ, ಆದಿ ಪ್ರಿಯಾ ಮತ್ತೆ ಇನ್ನೊಂದು ಕಡೆ ಓಡೋಗ್ತಾರೆ. ರವಿ ಅವನ ಹಿಂದೆ ಬಂದ ಒಬ್ಬನಿಗೆ ಹೊಡೆದು ಪ್ರಶ್ನಿಕ್ನ ಭೇಟಿ ಆಗ್ತಾನೆ. ಪ್ರಭು ಆದಿ ಮತ್ತು ಪ್ರಿಯಾನ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಆದಿ ಮತ್ತು ಪ್ರಿಯಾ ಕೂಡ ಪ್ರಭುಗೆ ಚೆನ್ನಾಗಿ ಹೊಡಿತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಶ್ನಿಕ್ ಮತ್ತು ರವಿ ಕಾರಲ್ಲಿ ಬಂದು ಆದಿ ಮತ್ತು ಪ್ರಿಯಾನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಪ್ರಶ್ನಿಕ್ ಮನೆಗೆ ಹೋಗ್ತಾರೆ. ಅಲ್ಲಿ ರವಿ ಪ್ರಶ್ನಿಕ್ಗೆ ಅವನು ಜಡ್ಜ್ ಚೇಂಬರಿಂದ ತಂದಿದ್ದ ಕೀ ತೋರಿಸ್ತಾನೆ. ಪ್ರಶ್ನಿಕ್ ರವಿಗೆ ಇದೆಲ್ಲ ಶುರುವಾಗಿದ್ದು 1680ರಲ್ಲಿ ಛತ್ರಪತಿ ಶಿವಾಜಿ ಸತ್ತ ಮೇಲೆ ಅವನ ಮಗ ಶಂಭಾಜಿಯ ಆಳ್ವಿಕೆ ಮಾಡ್ತಿದ್ದ. ಆದರೆ ಮೋಸದಿಂದ ಔರಂಗಜೇಬ್ ಶಂಭಾಜಿನ ಕೊಲೆ ಮಾಡ್ದ. ಅದೇ ಟೈಮ್ ಯೂಸ್ ಮಾಡಿಕೊಂಡು ಮರಾಠರ ಕ್ಯಾಪಿಟಲ್ ಸಿಟಿ ಆಗಿದ್ದ ರಾಯಗಢ ಮೇಲೆ ಮೊಘಲರು ಅಟ್ಯಾಕ್ ಮಾಡಿದ್ರು. ಅವರು ಖಜಾನೆ ಲೂಟಿ ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ಅಷ್ಟರಲ್ಲಿ
ಅದರಲ್ಲಿ ಶಿಲೇದಾರರು ಖಜಾನೆನ ಭದ್ರವಾಗಿ ಬಚ್ಚಿಟ್ಟಿದ್ರು. ಅಲ್ಲಿಂದ ಶಿಲೇದಾರರು ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ದೇವಸ್ಥಾನದಲ್ಲಿ ಜಡ್ಜ್ ಹತ್ರ ತಗೊಂಡಿದ್ದ ಕೀನ ಪ್ರಶ್ನಿಕ್ ರವಿಗೆ ಕೊಡ್ತಾನೆ. ಆಮೇಲೆ ಜಡ್ಜ್ ಚೇಂಬರಲ್ಲಿ ಸಿಕ್ಕಿರೋ ಕೀ ರೀತಿ 3 ಕೀ ಇದೆ ಖಜಾನೆ ಓಪನ್ ಮಾಡೋಕ್ಕೆ. ಒಂದು ಇವಾಗ ಇವರಿಗೆ ಸಿಕ್ಕಿದೆ, ಇನ್ನೊಂದು ರವಿ ತಂದೆ ಬಳಿ ಇತ್ತು, ಇನ್ನೊಂದನ್ನ ಹುಡುಕ್ಬೇಕು. ಆದರೆ ದೇವಸ್ಥಾನದಿಂದ ತಂದಿದ್ದ ಕೀ ಯಾಕೆ ಅಂತ ಡೌಟ್ ಬರುತ್ತೆ. ಆದರೆ ಆ ಕೀ ಏನ ಓಪನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆವಾಗ ರವಿ ಪ್ರಶ್ನಿಕ್ಗೆ ನೀವು ಕೂಡ ಶಿಲೇದಾರರ ಅಂತ ಕೇಳ್ತಾನೆ. ಅದಕ್ಕೆ ಪ್ರಶ್ನಿಕ್ ಇಲ್ಲ, ನಾನೊಬ್ಬ ಆರ್ಕಿಯಾಲಜಿಸ್ಟ್. 20 ವರ್ಷದ ಹಿಂದೆ ಜಡ್ಜ್ ನನಗೆ ನಿನ್ನ ಹತ್ರ ಇರೋ ಕೀನ ಹುಡ್ಕೋಕೆ ಹೇಳಿದರು. ಆ ಕೀ ಸಿಕ್ಕಿದ್ಮೇಲೆ ಅದಕ್ಕೋಸ್ಕರ ಕೆಟ್ಟವರು ನನ್ನ ಹೆಂಡತಿ ಮಕ್ಕಳನ್ನ ಬೆಂಕಿ ಇಟ್ಟು ಸುಟ್ಟಾಕ್ಬಿಟ್ರು ಅಂತ ಹೇಳ್ತಾನೆ. ಆವಾಗ ಪ್ರಿಯಾ ಅನುಮಾನಾಸ್ಪದವಾಗಿ ಈಚೆ ಬಂದು ಗವರ್ನರ್ಗೆ ಕಾಲ್ ಮಾಡ್ತಾಳೆ. ಅಂದರೆ ಪ್ರಿಯಾ ಗವರ್ನರ್ಗೆ ಕೆಲಸ ಮಾಡ್ತಿರ್ತಾಳೆ. ಗವರ್ನರ್ ಪ್ರಿಯಾಗೆ ರವಿ ಮುಂದೆ ಏನು ಪ್ಲಾನ್ ಮಾಡ್ತಾನೆ ಅಂತ ತಿಳ್ಕೊಂಡು ನನಗೆ ಹೇಳು ಅಂತ ಪ್ರಿಯಾಗೆ ಬೈತಾನೆ. ಅವಳು ಸರಿ ಅಂತಾಳೆ. ಇಲ್ಲಿಗೆ ಎಪಿಸೋಡ್ 2 ಮುಗಿಯುತ್ತೆ. ಇವಾಗ ಎಪಿಸೋಡ್ 3 ನೋಡೋಣ. ಇವಾಗ ಎಲ್ರಿಗೂ ಇನ್ನೊಂದು ಕೀ ಎಲ್ಲಿದೆ ಮತ್ತು ಅದನ್ನ ಹೇಗೆ ಹುಡುಕೋದು ಅಂತ ಯೋಚನೆ ಶುರು ಆಗುತ್ತೆ. ಆವಾಗ ರವಿಗೆ ಅವನು ಕೋರ್ಟಲ್ಲಿ ಜಡ್ಜ್ ಜೊತೆ ಮಾತಾಡಿ ಅಲ್ಲಿಂದ ಬರಬೇಕಾದ್ರೆ ಜಡ್ಜ್ ಅವನಿಗೆ ಕೊಟ್ಟಿದ್ದ ಬುಕ್ ನೆನಪಾಗುತ್ತೆ. ಅದನ್ನ ತೆಗೆದು ಪ್ರಶ್ನಿಕ್ಗೆ ತೋರಿಸ್ತಾನೆ. ಆವಾಗ ಆ ಬುಕ್ನ ಬೈಂಡಿಂಗಲ್ಲಿ ಏನೋ ಇದೆ ಅನಿಸಿ ಅದನ್ನ ಕಿತ್ತು ನೋಡಿದಾಗ ಅದರಲ್ಲಿ ಒಂದು 1930ರ ಮುಂಬೈನ ಮ್ಯಾಪ್ ಇರುತ್ತೆ. ಆದರೆ ಅದು ರೋಡ್ ಮ್ಯಾಪ್ ಅಲ್ಲ, ಭೂಮಿ ಒಳಗಡೆ ಇರೋ ಪೈಪ್ಲೈನ್ ಮ್ಯಾಪ್. ಮತ್ತು ಆ ಮ್ಯಾಪಲ್ಲಿ ಎಡ್ವರ್ಡ್ 7 ಅನ್ನೋ ಬ್ರಿಟಿಷ್ ಕಿಂಗ್ನ ಸೀಲ್ ಇರುತ್ತೆ. ಅದನ್ನ ನೋಡಿ ಎಡ್ವರ್ಡ್ 7 1930ಕ್ಕಿಂತ ಮುಂಚೆನೇ ಸತ್ತೋಗಿದ್ದ. ಆದರೆ ಅವನ ಸೀಲ್ ಇದ್ರೂ ಮೇಲೆ ಹೇಗೆ ಬಂತು ಅಂತ ಯೋಚನೆ ಮಾಡುವಾಗ ಆದಿ ಗೂಗಲಲ್ಲಿ ಚೆಕ್ ಮಾಡಿ ಇವಾಗಿರೋ ರಾಜ್ಭವನ್ನ ಎಡ್ವರ್ಡ್ ಕಡಿಸಿರೋದು ಮತ್ತು ಎಲ್ಲ ಪೈಪ್ಲೈನ್ಗಳು ರಾಜ್ಭವನ್ ಕಡೆಗೇ ಹೋಗ್ತಿದೆ. ಅಂದರೆ ರಾಜ್ಭವನಲ್ಲಿ ಇರೋ ಪೈಪ್ಲೈನ್ಸಲ್ಲಿ ನಮಗೆ ನೆಕ್ಸ್ಟ್ ಕ್ಲೂ ಸಿಗ್ಬೋದು ಅಂತ ಗೊತ್ತಾಗುತ್ತೆ. ಈ ಕಡೆ ಪೊಲೀಸರು ರವಿ ಕಾರ್ನ ಟ್ರ್ಯಾಕ್ ಮಾಡಿಕೊಂಡು ಡಾಬಾ ಹತ್ರ ಬಂದು ಅವ್ನ ಕಾರ್ ಚೆಕ್ ಮಾಡಿದಾಗ ಅದರಲ್ಲಿ ಕೂಡ ಬಗ್ಗಿರುತ್ತೆ. ಅದನ್ನ ನೋಡಿ ಮಿತ್ರ ರವಿನ ಪೊಲೀಸ್ ಬಿಟ್ಟು ಬೇರೆ ಯಾರೋ ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅವರು ಅಲ್ಲಿಂದ ಬಸ್ಸಲ್ಲಿ ಮುಂಬೈಗೆ ಹೋದ್ರು ಅಂತ ಗೊತ್ತಾಗಿ ಇವರು ಮುಂಬೈಗೆ ಹೋಗ್ತಾರೆ. ಈ ಕಡೆ ರಾಜಭವನ್ ಒಳಗೆ ಹೇಗೆ ಹೋಗೋದು ಅಂತ ಆದಿ ರವಿ ಪ್ರಶ್ನಿಕ್ ಪ್ರಿಯಾ ಯೋಚನೆ ಮಾಡುವಾಗ ನಾಳೆ ರಾಜಭವನಲ್ಲಿ ಒಂದು ಇವೆಂಟ್ ಇದೆ, ಆ ಇವೆಂಟ್ನ ಪಾಸ್ ತೊಗೊಂಡ್ರೆ ರಾಜಭವನ್ಗೆ ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಆವಾಗ ಪ್ರಿಯಾ ನಾನು ಜಡ್ಜ್ನ ಅಸಿಸ್ಟೆಂಟ್ ಆಗಿರೋದ್ರಿಂದ ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತು ಅಂತ ಹೇಳಿ ಹೇಗೋ ಮಾಡಿ ಪಾಸ್ ತೊಗೊಂಡು ರಾಜಭವನ್ಗೆ ಹೋಗ್ತಾರೆ. ಆದಿ ಕಾರಲ್ಲೇ ಇರ್ತಾನೆ. ರವಿ ಪ್ರಿಯಾ ಮತ್ತು ಪ್ರಶ್ನಿಕ್ ಒಳಗಡೆ ಹೋಗ್ತಾರೆ. ಅಲ್ಲೇ ಗವರ್ನರ್ ಕೂಡ ಇರ್ತಾನೆ. ಇವರು ಒಳಗಡೆ ಬಂದಿರೋದು ಅವನಿಗೆ ಗೊತ್ತಾಗುತ್ತೆ. ಇವರು ಸುತ್ತಮುತ್ತ ನೋಡ್ತಾ ಯಾರಿಗೂ ಗೊತ್ತಾಗದ ಹಾಗೆ ಗವರ್ನರ್ ಹಾಲ್ಗೆ ಹೋಗ್ತಾರೆ. ಅಲ್ಲಿಂದ ಹೇಗೆ ಹೋಗೋದು ಅಂತ ರವಿ ಆದಿನ ಕೇಳ್ತಾನೆ. ಆದಿ ಗೂಗಲಲ್ಲಿ ಚೆಕ್ ಮಾಡಿ ಅದ್ರ ಮುಂದೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಇವಾಗ ರವಿ ನಾವೇ ದಾರಿ ಹುಡುಕಬೇಕು ಅಂತ ಅಂದ್ಕೊಂಡು ಸುತ್ತ ನೋಡುವಾಗ ಅಲ್ಲಿ ಸರ್ದೇಶ್ ಮುಖ್ ಅನ್ನೋ ರಾಜ್ಯಪಾಲನ ಫೋಟೋ ಇರುತ್ತೆ. ಆ ರಾಜ್ಯಪಾಲನ ಕೈಯಲ್ಲಿ ಕೂಡ ಶಿಲೇದಾರನ ಉಂಗುರ ಇರುತ್ತೆ. ಹಾಗಾಗಿ ಅವನು ಕೂಡ ಶಿಲೇದಾರ ಅಂತ ಗೊತ್ತಾಗಿ ಅವನ ಬಗ್ಗೆ ಗೂಗಲಲ್ಲಿ ಚೆಕ್ ಮಾಡಿದಾಗ ಅವನು ಸರ್ದೇಶ್ ಮುಖ್ ಅನ್ನೋ ಹೆಸರಲ್ಲೇ ಲೈಬ್ರರಿ ಕಟ್ಟಿಸಿದ್ದಾನೆ. ಅದು ವೆಸ್ಟ್ ವಿಂಗಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಪೈಪ್ಲೈನ್ನ ಎಕ್ಸಿಟ್ ಇರೋದು ಕೂಡ ರಾಜಭವನದ ವೆಸ್ಟ್ ವಿಂಗಲ್ಲಿ ಅಂತ ಗೊತ್ತಾಗಿ ಸೊ ಆ ಲೈಬ್ರರಿಲೇ ಏನಾದರೂ ಕ್ಲೂ ಇರ್ಬೋದು ಅಂತ ಲೈಬ್ರರಿ ಹತ್ರ ಹೋಗ್ತಾರೆ. ಸೆಕ್ಯೂರಿಟಿಗೆ ವೆಸ್ಟ್ ವಿಂಗಲ್ಲಿ ಸಿವಿಲಿಯನ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ರವಿ ಮತ್ತು ಪ್ರಶ್ನಿಕ್ ಲೈಬ್ರರಿ ಒಳಗೆ ಹೋಗ್ತಾರೆ. ಪ್ರಿಯಾ ಹೋಗೋ ಮುಂಚೆ ಸೆಕ್ಯೂರಿಟಿ ಬಂದು ಇದು ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಪ್ರಿಯಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವಾಗ ಪ್ರಶ್ನಿಕ್ ಮತ್ತು ರವಿ ಲೈಬ್ರರಿ ನೋಡ್ತಾ ಹಾಗೆ ಬುಕ್ ಶೆಲ್ಫ್ ಹತ್ರ ಹೋದಾಗ ಅಲ್ಲಿ ಒಂದು ಶೀಲ್ಡ್ ಮತ್ತು 2 ಕತ್ತಿಗಳು ಇರ್ತವೆ. ರವಿ ಒಂದು ಕತ್ತಿ ಎಳಿತಾನೆ, ಏನೋ ಸೌಂಡ್ ಆಗುತ್ತೆ. ಆವಾಗ 2 ಕತ್ತಿಗಳನ್ನ ಎಳಿಬೇಕು ಅಂತ ಗೊತ್ತಾಗಿ ರವಿ ಮತ್ತು ಪ್ರಶ್ನಿಕ್ ಇಬ್ಬರು ಒಟ್ಟಿಗೆ ಕತ್ತಿಗಳನ್ನ ಎಳಿತಾರೆ. ಆವಾಗ ಒಂದು ಬುಕ್ ಶೆಲ್ಫ್ ಸೈಡ್ಗೆ ಹೋಗುತ್ತೆ. ಅಲ್ಲಿಂದ ಕೆಳಗಡೆ ಟನಲ್ಗೆ ಮೆಟ್ಟಿಲು ಕಾಣಿಸುತ್ತೆ. ಇಬ್ಬರು ಕೆಳಗಡೆ ಹೋಗ್ತಾರೆ. ಆ ಟನಲ್ ಬ್ರಿಟಿಷರು ಏನಾದರೂ ಎಮರ್ಜೆನ್ಸಿ ಆದಾಗ ಈಚೆ ಹೋಗೋಕ್ಕೆ ಅಂತ ಕಟ್ಟಿಸಿರೋ ಎಮರ್ಜೆನ್ಸಿ ಎಕ್ಸಿಟ್. ಅಲ್ಲೇ ರವಿಗೆ ಒಂದು ಡೋರ್ ಕಾಣಿಸುತ್ತೆ. ಇವಾಗ ದೇವಸ್ಥಾನದಿಂದ ತಂದಿದ್ದ ಕೀ ಯೂಸ್ ಮಾಡಿಕೊಂಡು ಆ ಡೋರ್ನ ಓಪನ್ ಮಾಡಿ ಒಳಗೆ ಹೋಗ್ತಾರೆ. ರವಿ ಒಂದು ಇಟ್ಟಿಗೆ ಮೇಲೆ ಕಾಲಿಟ್ಟ ತಕ್ಷಣ ಆ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಆ ರೂಮು ಒಂದು ವ್ಯಾಕ್ಯೂಮ್ ಚೇಂಬರ್, ಅಂದರೆ ಯಾವುದೇ ಗಾಳಿ ಒಳಗಡೆ ಬರೋಕ್ಕೆ ಆಗಲ್ಲ ಮತ್ತು ಏನೂ ಹೊರಗಡೆ ಹೋಗಲ್ಲ. ಆ ಚೇಂಬರಲ್ಲಿರೋ ಆಕ್ಸಿಜನ್ ಖಾಲಿ ಆದರೆ ಇಬ್ಬರು ಅಲ್ಲೇ ಸತ್ತೋಗ್ತಾರೆ. ಅದು ಗೊತ್ತಾಗಿ ರವಿ ಟಾರ್ಚ್ ಇಟ್ಕೊಂಡು ಸುತ್ತ ಗೋಡೆಗಳನ್ನ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಗೋಡೆ ಕಟ್ಟಿರೋ ಎಲ್ಲ ಇಟ್ಟಿಗೆ ಮೇಲೂ ಶೀಲ್ಡ್ ಮತ್ತು ಕತ್ತಿ ಇರೋ ಸಿಂಬಲ್ ಇರುತ್ತೆ. ಆದರೆ ಒಂದು ಇಟ್ಟಿಗೆ ಮೇಲೆ ಮಾತ್ರ ಬರೀ ಕತ್ತಿ ಸಿಂಬಲ್ ಇರುತ್ತೆ. ಅದನ್ನ ರವಿ ಒಳಗಡೆ ತಳ್ತಾನೆ, ಆದರೆ ಏನೂ ಆಗಲ್ಲ. ಅಷ್ಟರಲ್ಲಿ ಪ್ರಶ್ನಿಕ್ ಉಸಿರಾಡೋಕೆ ಆಗದೆ ಒಂದು ಜಾಗದಲ್ಲಿ ಕೂತಿರ್ತಾನೆ. ರವಿ ಹೋಗಿ ಪ್ರಶ್ನಿಕ್ಗೆ ಕಾಮ್ ಆಗಿರೋಕೆ ಹೇಳ್ತಿರ್ತಾನೆ. ಅವಾಗ ಅಲ್ಲಿ ಒಂದು ಇಟ್ಟಿಗೆ ಮೇಲೆ ಬರೀ ಶೀಲ್ಡ್ ಸಿಂಬಲ್ ಇರೋದು ಕಾಣಿಸುತ್ತೆ. ಇವಾಗ ಗೊತ್ತಾಗುತ್ತೆ ಇಬ್ಬರು ಒಟ್ಟಿಗೆ ಇಟ್ಟಿಗೆನ ಒಳಗೆ ತಳ್ಳಬೇಕು ಅಂತ. ಇಬ್ಬರು ಹಾಗೆ ಮಾಡ್ತಾರೆ. ಅವಾಗ ಡೋರ್ ಓಪನ್ ಆಗುತ್ತೆ. ಜೊತೆಗೆ ಒಂದು ಇಟ್ಟಿಗೆ ಗೋಡೆಯಿಂದ ಮುಂದೆ ಬರುತ್ತೆ. ಅದನ್ನ ಓಪನ್ ಮಾಡ್ತಾರೆ. ಒಳಗೆ ಒಂದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆ ಓಪನ್ ಮಾಡಬೇಕು ಅಂದರೆ ಅದ್ರ ಮೇಲೆ ಬರೆದಿರೋದನ್ನ ಓದಬೇಕು. ಅದು ಶಿವಾಜಿ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಲ್ಯಾಂಗ್ವೇಜ್. ಪೆಟ್ಟಿಗೆ ಓಪನ್ ಮಾಡೋ ಮೊದಲು ಇಲ್ಲಿಂದ ಈಚೆ ಹೋಗೋಣ ಅಂತ ಈಚೆ ಬರ್ತಾರೆ. ಆದರೆ ಅಲ್ಲಿಗೆ ಪ್ರಭು ಬಂದಿರ್ತಾನೆ. ಪ್ರಭು ಗನ್ ಹಿಡ್ಕೊಂಡು ಪೆಟ್ಟಿಗೆ ಕೊಡು ಅಂತ ಕೇಳ್ತಾನೆ. ಆದರೆ ಪ್ರಶ್ನಿಕ್ ಪ್ರಭು ಮೇಲೆ ಅಟ್ಯಾಕ್ ಮಾಡ್ತಾನೆ. ಪ್ರಭು ಪ್ರಶ್ನಿಕ್ ಮತ್ತು ರವಿ ಇಬ್ರಿಗೂ ಚೆನ್ನಾಗಿ ಹೊಡಿತಾನೆ. ಆವಾಗ ಪ್ರಶ್ನಿಕ್ ಒಂದು ಕೋಲ್ ತೊಗೊಂಡು ಪ್ರಭುಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಇವಾಗ ಅವರಿಬ್ಬರು ಆ ಸ್ಥಿತಿಯಲ್ಲಿ ಮೇಲೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಗಿ ಅಲ್ಲೇ ಇರೋ ಎಮರ್ಜೆನ್ಸಿ ಎಕ್ಸಿಟಿಂದ ಈಚೆ ಹೋಗೋಣ ಅನ್ಕೋತಾರೆ. ಆದರೆ ಆ ಗೇಟ್ ಓಪನ್ ಆಗ್ತಿರಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಗವರ್ನರ್ ಪ್ರಿಯಾಗಿ ಗನ್ ಪಾಯಿಂಟ್ ಮಾಡಿ ಹಿಡ್ಕೊಂಡು ಬಂದು ಆ ಪೆಟ್ಟಿಗೆ ಕೊಟ್ಟರೆ ಇವಳನ್ನ ಬಿಡ್ತೀನಿ ಅಂತಾನೆ. ಆ ಖಜಾನೆ ನನಗೆ ಸೇರಿದ್ದು, ಅದಕ್ಕೋಸ್ಕರ ಜಡ್ಜ್ನ ಕೂಡ ಕೊಲೆ ಮಾಡಿಸ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರವಿ ಒಬ್ಬ ಗವರ್ನರ್ ಕೊಲೆ ಮಾಡಿಸಿರೋದು ಒಂದಲ್ಲ ಒಂದಿನ ಈಚೆ ಬಂದೇ ಬರುತ್ತೆ ಅಂತ ಹೇಳ್ತಾನೆ. ಪ್ರಶ್ನಿಕ್ ಆ ಪೆಟ್ಟಿಗೆ
ಪೆಟ್ಟಿಗೆನ ಗವರ್ನರ್ಗೆ ಕೊಡಬೇಡ ಅಂತ ರವಿಗೆ ಹೇಳ್ತಾನೆ. ಆವಾಗ ಗವರ್ನರ್ ಪ್ರಶ್ನಿಕ್ ಹೊಟ್ಟೆಗೆ ಶೂಟ್ ಮಾಡ್ತಾನೆ. ರವಿ ಪ್ರಿಯಾಗೋಸ್ಕರ ಆ ಪೆಟ್ಟಿಗೆ ಕೊಡೋಕೆ ಹೋಗ್ತಾನೆ. ಆದರೆ ಪ್ರಿಯಾ ಗವರ್ನರ್ ಜೊತೆ ಇದ್ರೂ ಗವರ್ನರ್ ಪ್ರಶ್ನಿಕ್ಗೆ ಶೂಟ್ ಮಾಡಿ ಇದನ್ನ ನೋಡಿ ಗವರ್ನರ್ ಮೇಲೆ ಕೋಪ ಬಂದು ಒಂದು ಐಡಿಯಾ ಮಾಡಿ ಗವರ್ನರ್ಗೆ ಹೊಡೆದು ಅಲ್ಲೇ ಇದ್ದ ಗೇಟ್ ಓಪನ್ ಮಾಡೋ ಲೆವರ್ ಎಳೆದು ಪ್ರಿಯಾ ಮತ್ತು ರವಿ ಓಡೋಗ್ತಾರೆ. ಪ್ರಶ್ನಿಕ್ ಮಾತ್ರ ಗವರ್ನರ್ನ ತಡೆಯೋಕೆ ಹೋಗಿ ಸತ್ತೋಗ್ತಾನೆ. ಅಲ್ಲಿಗೆ ಎಪಿಸೋಡ್ 3 ಮುಗಿಯುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ನಿಮಗೂ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮತ್ತು ಪಾರ್ಟ್ 2 ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.